ಆಪ್ಕಿ ಅದಾಲತ್ನಲ್ಲಿ ನಟ ಓಂ ಪುರಿ ಅವರ ಮೇಲಿರುವ ಆರೋಪವೆಂದರೆ ಇವರು ಬಲವಂತವಾಗಿ ಹೀರೋ ಆಗಲು ಬಯಸುತ್ತಾರೆ ಎಂಬುದು. ಓಂ ಪುರಿ ಸಾಹೇಬ್ರೆ, ಈ ಮಾತು ನಿಜನಾ? ನೀವು ಸಣ್ಣವರಿದ್ದಾಗ ಕನ್ನಡಿ ನೋಡ್ಕೋತಾ ಇರ್ಬೇಕಾದ್ರೆ ನೀವು ನಿಮ್ಮ ಆಕ್ಟಿಂಗ್ ಆಸೆನ ಕೈ ಬಿಟ್ಬಿಡ್ತಾ ಇದ್ರಂತೆ. ನಾನು ಹೇಗೋಗ್ಲಿ ಅಲ್ಲಿಗೆ ಅಂತ. ಸರ್, ಕನ್ನಡಿ ನೋಡಿ ಹಾಗನ್ನಿಸ್ತಿತ್ತು, ಆದ್ರೆ ನನ್ನ ಫೋಟೋಗ್ರಾಫರ್ ತುಂಬಾ ಚೆನ್ನಾಗಿದ್ದ. ನಾನು ಒಂದ್ ವೇಳೆ ನಿಮಗೆ ನನ್ನ ಚಿಕ್ಕ ವಯಸ್ಸಿನ ಫೋಟೋ ತೋರಿಸಿದ್ರೆ ಅದ್ರಲ್ಲಿ ಮುಖದ ಮೇಲೆ ಒಂದು ಕಲೆ ಇಲ್ಲ. ಅಂದ್ರೆ ಅದು ಒಂದು ಎಕ್ದಮ್ ಕ್ಲೀನ್ ಮುಖ. ನೀವು ಆಕ್ಟರ್ ಆಗ್ಬೇಕು ಅಂತ ಮುಂಬೈಗೆ ಬರ್ಬೇಕು ಅಂತ ಅನ್ಕೊಂಡಿದ್ದಾಗ ನಿಮ್ಮ ಮುಖ ಹೀರೋಗೂ ಅಲ್ಲ, ವಿಲನ್ಗೂ ಅಲ್ಲ, ಕಮಿಡಿಯನ್ಗೂ ಅಲ್ಲ, ಯಾಕೆ ಹೋಗ್ತೀಯ ಅಂತ ನಿಮ್ಗೆ ಅರ್ಥ ಮಾಡ್ಸಿದ್ರಂತೆ. ಆದ್ರೂ ಕೂಡ ಬಂದ್ರಿ ಮುಂಬೈಗೆ. ನನಗೆ ತಪ್ಪು ತಿಳುವಳಿಕೆಗಳಾಗ್ಬಿಟ್ಟಿದ್ದು ಕೆಲವು. ಅಂದ್ರೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾನಲ್ಲಿ ಕೆಲವು ವರ್ಲ್ಡ್ ಸಿನಿಮಾಗಳು ನೋಡ್ಬಿಟ್ಟಿದ್ದೆ. ಅದರಲ್ಲಿ ಸತ್ಯಜಿತ್ ರೈ ಅವರ ಸಿನಿಮಾಗಳು ಇದ್ವು, ಮತ್ತೆ ರಿತ್ವಿಕ್ ಘಟಕ್ ಅವ್ರದ್ದು ಇದ್ವು. ಆವಾಗ ನಾನು ನೋಡಿದೆ, ಆ ಸಿನಿಮಾಗಳಲ್ಲಿ ನನ್ಕಿಂತ ದಪ್ಪ ಮೂಗಿರೋರ್ದೆಲ್ಲ ಇದೆ ಮಾತ್ರ. ಅವಾಗ ಆಂಥ್ರಿನ್ ಕ್ವೀನ್ ನಮ್ಗಿಂತ ಚೆನ್ನಾಗಂತೂ ಇರಲಿಲ್ಲ ಅವರು. ಸೊ ನನಗೇನು ಅನಿಸ್ತು, ನಾವು ಆಗ್ಬೋದು ಆಕ್ಟರ್, ಯಾಕಾಗಬಾರ್ದು. ಲಾಲು ಯಾದವ್ ಅವರು ಒಂದು ದಿನ ಹೇಳಿದ್ರು, ಬಿಹಾರದ ರಸ್ತೆಗಳು ಓಂ ಪುರಿ ಅವರ ಕೆನ್ನೆ ಆಗಿದೆ ಅಂತ. ಮತ್ತೆ ಅವ್ರು ಆಸೆ ಪಟ್ಟಿದ್ರು, ಬಿಹಾರದ ರಸ್ತೆಗಳ ಹಳ್ಳಗಳನ್ನೆಲ್ಲ ತುಂಬಿಸಿ ಹೇಮಾ ಮಾಲಿನಿ ಕೆನ್ನೆ ತರ ಮಾಡಬೇಕು ಅಂತ. ಆದರೆ ನಾನು ಅದಕ್ಕೆ ಹೇಳಿದ ಮಾತಿಗೆ ಅವರಿಗೆ ತುಂಬಾ ಬೇಸರ ಆಗಿತ್ತು. पंजाबी च कहंदे जी उन्होंने मिर्चां लग गई. ನೀವು ನಿಮ್ಮ ಮುಖಕ್ಕೆ ಪ್ಲಾಸ್ಟಿಕ್ ಸರ್ಜರಿನ ಮಾಡಿಸ್ಕೊಳ್ಳಿ ಅಂತ ನಿಮ್ಗೆ ಯಾರು ಸಲಹೆ ಕೊಡ್ಲಿಲ್ವಾ? ನನಗೆ ಸಜೆಸ್ಟ್ ಮಾಡಿದ್ರು ಒಬ್ಬ ಮಹಿಳೆ, ಮತ್ತೆ ಇಲ್ಲ ದೊಡ್ಡವರು, ಹಿರಿಯರು ನನಗಿಂತ. ಈಗ ದೊಡ್ಡವನು, ಅವಾಗಂತೂ ಚಿಕ್ಕವನಲ್ವಾ. ನೋಡಿದ್ರಲ್ಲ ಹರಿಯದ ಫೋಟೋಗಳಲ್ಲಿ. ಸರ್, ನೀವು ಇವಾಗ್ಲೂ ಹ್ಯಾಂಡ್ಸಮ್ ಆಗಿದ್ದೀರಾ. ಅರೇ ಅಮ್ಮ, ಹೆಸರೇನ್ ನಿಂದು? ಓಂ ಪುರಿ ಅವರೇ, ಈ ಮಾತು ನಿಜನಾ? ನಿಮ್ಮ ಬಾಲ್ಯದ ದಿನಗಳು ತುಂಬಾ ಕಷ್ಟಕರವಾಗಿತ್ತು. ಹೌದು, ಇದಂತೂ ಸತ್ಯನೇ. ನೀವು ಒಂದು ಟೀ ಅಂಗಡಿನಲ್ಲಿ ಲೋಟ ತೊಳೆಯುವಂತ ಕೆಲಸಗಳನ್ನ ಮಾಡ್ತಾ ಇದ್ರಿ. ಅವಾಗ ನಾನು ಬರೀ 6 ವರ್ಷದವನು. ಮತ್ತು ನನಗೆ ಬರೀ ಆ ಡ್ರಮ್ ನೆನಪಿದೆ, ಮತ್ತೆ ಆ ನಳವೊಂದು ನೆನಪಿದೆ. ಪಕ್ಕಕ್ಕೆ ಒಂದು ರಸ್ತೆ ಹೋಗ್ತಿತ್ತು, ಅದು ನೆನಪಿದೆ. ಮತ್ತೆ ಅಂಗಡಿಯವನಿಗೆ ಮೀಸೆ ಇದ್ದು ದೊಡ್ಡವು, ಅದು ನೆನಪಿಲ್ಲ. ಮತ್ತೆ ಕೆಲವು ದಿನಗಳು ಒಂದು ಡಾಬಾದಲ್ಲಿ ಕೂಡ ಕೆಲಸ ಮಾಡಿದ್ರಿ. ಹೌದು, ಡಾಬಾದಲ್ಲಿ ಕೆಲವು ದಿನ ಕೆಲಸ ಮಾಡಿದೆ. ಆದರೆ ಅವ್ರು ನನ್ನ ತೆಗೆದಾಕ್ಬಿಟ್ರು. ಯಾಕಂದರೆ ರಾತ್ರಿ 10 ಗಂಟೆಗೆ ನನಗೆ ನಿದ್ದೆ ಬಂದ್ಬಿಡ್ತಿತ್ತು. ಮತ್ತೆ ತೊಳಿಬೇಕಾಗಿರೋ ಪಾತ್ರೆಗಳನ್ನ ನಾನು ಆ್ಯಶ್ ಒಳಗಡೆ ಮುಚ್ಚಿಟ್ಬಿಡ್ತಿದ್ದೆ. ಮರ್ದಿನ ತುಂಬಾ ಬಯಸ್ಕೊತಿದ್ದೆ ನಾನು. ಡಾಬಾದವರು ಮನೆ ಕಳಿಸ್ಬಿಟ್ರು. ಮತ್ತೆ ನಾನ್ ಕೇಳ್ಪಟ್ಟೆ ನಿಮ್ಮ ಮಾವನ್ ಮನೇಲಿದ್ರೆ ಅವರು ಕೂಡ ಮನೆಯಿಂದ ಹೊರಗಾಕಿದ್ರು ಅಂತ. ಅವರು ಕೂಡ. ಆದರೆ ಅವರು ನನ್ನ ತೆಗೆದಾಕಿದ್ದು ಒಳ್ಳೇದೇ ಆಯಿತು. ಯಾಕಂದರೆ ಅವರು ನನ್ನ ಓವರ್ ಸಿ ಎಲ್ ಮಾಡಬೇಕು ಅಂತ ಇದ್ರು. ಈಗ ನೋಡಿ, ನಾನು ಎಲ್ಲೋ ಓವರ್ ಸಿ ಎಲ್ ಆಗಿ ಕೂತಿರ್ತಿದ್ದೆ ಯಾವುದೋ ಡಾಬಾದಲ್ಲಿ. ಆದರೆ ನಿಮ್ಮ ಮಾವ ನಿಮ್ಮನ್ನ ಮನೆಯಿಂದ ಹೊರಗಾಕಿದ್ರು. ನೀವು ಆಕ್ಟಿಂಗ್ ಮಾಡಕ್ ಶುರು ಮಾಡಿದ್ರಿ, NSTಗೆ ಸೇರ್ಕೊಂಡ್ರಿ. ಮತ್ತೆ ಅಲ್ಲೂ ಕೂಡ ನಿಮ್ಗೆ ಹೇಳ್ತಾರೆ, ನಿಮಗೆ ಸ್ವರದ ಜ್ಞಾನ ಇಲ್ಲ, ಹಾಡೋದಿಕ್ಕಾಗಲ್ಲ, ಡ್ಯಾನ್ಸ್ ಮಾಡೋಕ್ಕಾಗಲ್ಲ, ಆಕ್ಟಿಂಗ್ ಮಾಡೋ ಪ್ರಯತ್ನ ಬಿಟ್ಬಿಡಿ ಅಂತ. ಇದು ನನ್ನ ಮತ್ತು ನಸರುದ್ದೀನ್ ಶಾ ಇಬ್ಬರ ಹುಚ್ಚುತನ. ನಾವು ಡಾನ್ಸ್ ಮತ್ತು ಸಿಂಗಿಂಗ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ನಾವು ಸಿಂಗಿಂಗ್ನ ಕೂಡ, ಆದರೆ ಸೀರಿಯಸ್ ಆಗಿ ತಗೋಬೇಕಿತ್ತು. ಯಾಕಂದರೆ ನಮಗೇನಿತ್ತು ಅಂದರೆ, ನಾವೇನು ಡ್ಯಾನ್ಸರ್ಸ್ ಆಗಬೇಕಾ, ನಾವೇನು ಸಿಂಗರ್ ಆಗಬೇಕಾ ಅಂತ. ಆದರೆ NSDಯಲ್ಲಿ ಸಿಂಗಿಂಗ್ ಯಾಕೆ ಮಾಡಿಸ್ತಿದ್ರು ಅಂದರೆ, ಅಲ್ಲಿ ವಾಯ್ಸ್ ಕಲ್ಚರ್, ನಿಮ್ಮ ವಾಯ್ಸಲ್ಲಿ ಡೆಪ್ತ್ ಬರುತ್ತೆ, ವೇರಿಯೇಷನ್ ಬರುತ್ತೆ ಅಂತ. ಅದಲ್ಲದೆ ಒಂದು ಫಿನಿಶಿಂಗ್ ಬರುತ್ತೆ ವಾಯ್ಸಲ್ಲಿ ಅಂತ. ಮತ್ತು ಡಾನ್ಸ್ ಯಾಕೆ ಮಾಡಿಸ್ತಿದ್ರು ಅಂತಂದರೆ, ಬಾಡಿ ಗ್ರೇಸ್ಫುಲ್ ಆಗ್ತಿತ್ತು. ನಾವು ಡಾನ್ಸರ್ಸ್ ಆಗಬೇಕು ಅನ್ನೋ ಉದ್ದೇಶದಿಂದ ಅಲ್ಲ. ಸೊ ನಮಗೆ ಇದೆಲ್ಲ ಅರ್ಥ ಆಗಲಿಲ್ಲ ಅವಾಗ. ಇನ್ನೊಂದು ಆಶ್ಚರ್ಯ ಸಂಗತಿ ಏನು ಅಂದ್ರೆ, ನಿಮ್ಮ ಇಂಗ್ಲಿಷ್ ಅಷ್ಟು ಚೆನ್ನಾಗಿಲ್ಲ, ಆದ್ರೂ ನೀವು ಹಾಲಿವುಡ್ ಅಲ್ಲಿ ಆಕ್ಟ್ ಮಾಡೋದಿಕ್ ಹೋದ್ರಿ. ಅರೆ ಅಣ್ಣ, ನೀವೇನು ಇವತ್ತಿಲ್ಲಿ ನಮ್ಮನ್ನ ಬೆತ್ತಲೆ ನಿಲ್ಲಿಸ್ಬೇಕಂತ ನಿರ್ಧಾರ ಮಾಡಿದ್ರೆ, ನಿಮಗೇನು ಅನ್ಯಾಯ ಮಾಡಿದ್ದೀನಿ ರೀ ನಾನು? ನಾನು ಜನತೆ ಮುಂದೆ ಬರೀ ಸತ್ಯವನ್ನ ಇಡ್ತಾ ಇದ್ದೇನೆ. ಸರಿ ಸರ್, ನೀವು ಖಂಡಿತ ಇಡಿ ಮುಂದೆ.
ಒಂದು ಮಾತಂತೂ ನಿಜ ಸರ್, ನಾನು ಪಂಜಾಬಿ ಮೀಡಿಯಂನಲ್ಲಿ ಓದಿದ್ದು ಆಯ್ತಾ. ಮತ್ತೆ ಇವತ್ತು ನನಗೆ ಅದ್ರ ಮೇಲೆ ಗರ್ವ ಫೀಲ್ ಆಗುತ್ತೆ. ಯಾಕಂದರೆ NSD ಅವರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಇಂಗ್ಲೀಷ್ ಮೀಡಿಯಂ ಅವ್ರು ಯಾವಾಗ ಬಂದು ಸೇರಿಕೊಂಡ್ರು ಆವಾಗ ನಮ್ಮ ಲೆಕ್ಚರರ್ಗೆ ಗೊತ್ತಾಯಿತು ನಾನು ವಾಪಸ್ ಪಂಜಾಬ್ ಹೋಗ್ಬಿಡ್ತಾನೆ ಇವನು ಅಂತ. ಇಂಗ್ಲೀಷ್ ಅಂದರೆ ನನಗೆ ಅಷ್ಟು ಆಗ್ತಿರ್ಲಿಲ್ಲ. ಅವರು ಏನು ಹೇಳಿದ್ರು ಅಂದರೆ, ನೋಡು ಇದು ಬರೀ ಒಂದು ಭಾಷೆ, ಅಂದರೆ ಪಂಜಾಬಿ ಮಾತಾಡ್ತೀಯ, ಹಿಂದಿ ಮಾತಾಡ್ತೀಯ, ಅದೇ ಥರ ಇದು ಒಂದು ಭಾಷೆ. ಅವರು ನನಗೊಂದು 2-3 ಟಿಪ್ಸ್ ಕೊಟ್ಟರು. ಅಂದರೆ ಇಂಗ್ಲೀಷ್ ಪೇಪರ್ ಕೊಂಡ್ಕೋ, ದಿನ ಬೆಳಗ್ಗೆ ಓದು ಜೋರಾಗಿ, ಮತ್ತು ರೇಡಿಯೋನಲ್ಲಿ ಇಂಗ್ಲೀಷ್ ನ್ಯೂಸ್ ಕೇಳು, ಮತ್ತು ಯಾರಾದರೂ ಜನ ಒಬ್ರಿಗೊಬ್ರು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ರೆ ಅದನ್ನು ಕೇಳಿಸ್ಕೊ, ಮತ್ತು ಹೇಳು. ಅಂದರೆ ತಪ್ಪಾಗಿತ್ತು ಅಂದರೆ ಹೋಗಿ ಕೇಳು, ನಾಚಿಕೆನೆ ಪಡೆದೆ ಕೇಳು. ಸೊ ನಾನಂತೂ ನಾಚಿಕೆ ಬಿಟ್ಬಿಟ್ಟೆ ಸರ್. ಆದರೆ ಕಲಿತೆ, 20 ಇಂಗ್ಲೀಷ್ ಸಿನಿಮಾಗಳು ಮಾಡಿದೆ.